2023 ಡಿಸೆಂಬರ್ 14 ಅಮೃತ ಕಾಲದ ನೆನಪಿಗಾಗಿ ನಿರ್ಮಾಣವಾದ ನೂತನ ಸಂಸತ್ ಭವನದಲ್ಲಿ ಕೋಲಾಹಲ. 6 ಮಂದಿ ನಿರುದ್ಯೋಗಿ ಯುವಕರು ಸರ್ಪಗಾವಲನ್ನ ಭೇದಿಸಿ ನುಗ್ಗಿ ಹೊಗೆ ಬಾಂಬ್ ಸಿಡಿಸಿದ್ರು. ಸರ್ವಾಧಿಕಾರಿ ಧೋರಣೆ, ಮಣಿಪುರ ಹಿಂಸಾಚಾರದ ವಿರುದ್ಧ ಘೋಷಣೆ ಕೂಗಿದ್ದ ಆ ಯುವಕರು ದೇಶದಲ್ಲಿರುವ ನಿರುದ್ಯೋಗಕ್ಕೆ ಕೇಂದ್ರ ಸರ್ಕಾರವೇ ಕಾರಣ ಅಂತ ದೂಷಿಸಿದ್ರು. ಆ 6 ಯುವಕರು ನಿರುದ್ಯೋಗಿಗಳೇ. ಸರಿಯಾಗಿ 10 ವರ್ಷಗಳ ಹಿಂದಕ್ಕೆ ಹೋದ್ರೆ ಚುನಾವಣಾ ಪ್ರಚಾರದಲ್ಲಿ ನರೇಂದ್ರ ಮೋದಿ ಎದೆ ತಟ್ಕೊಂಡು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ದ ದೃಶ್ಯ ಕಣ್ಮುಂದೆ ಬರುತ್ತೆ. ನರೇಂದ್ರ ಮೋದಿಯವರ ಈ ಮಾತು ಕೇಳಿ ನಂಬಿ ಲಕ್ಷಾಂತರ ಯುವಕರು ಬಿಜೆಪಿಗೆ ಮತ ಹಾಕಿದ್ರು. ಬಿಜೆಪಿ ಏನೋ ಅಧಿಕಾರಕ್ಕೆ ಬಂತು, ಓಟು ಹಾಕಿದ ಯುವಕರಿಗೆ ಉದ್ಯೋಗ ಸಿಗ್ತಾ? ಇದು ಕೇಳಬಾರದ ಪ್ರಶ್ನೆ. ಹೌದು, ಬಿಜೆಪಿ ಅಧಿಕಾರಕ್ಕೆ ಬಂದ 10 ವರ್ಷಗಳಲ್ಲಿ 2 ಕೋಟಿ ಉದ್ಯೋಗ ಅಂತೂ ಸೃಷ್ಟಿಯಾಗಲಿಲ್ಲ. ಬದಲಿಗೆ ನಿರುದ್ಯೋಗ ಸೃಷ್ಟಿಯಾಯಿತು. ಬರೀ 5% ಇದ್ದ ನಿರುದ್ಯೋಗ 10%ಗೆ ಏರಿಕೆ ಆಯಿತು. ಪ್ರತಿ ವರ್ಷ ಕನಿಷ್ಠ 15 ಲಕ್ಷ ಪದವೀಧರರು ಕಾಲೇಜಿನಿಂದ ಹೊರಬಂದು ಕೆಲಸ ಹುಡುಕ್ತಾರೆ. ಅಂತವರಿಗೆ ಉದ್ಯೋಗ ಸಿಗುವಂತೆ ಮಾಡಬೇಕಾದ ಸರ್ಕಾರ ಪಕೋಡಾ ಮಾರಿ ಅಂತ ಹೇಳ್ತು. ಜ್ಞಾನ ಕೌಶಲ್ಯಗಳನ್ನ ಸರಿಯಾಗಿ ವಿನಿಯೋಗಿಸದ ಒಂದು ನಿರ್ಲಜ್ಜ ಸರ್ಕಾರ ಉದ್ಯೋಗ ಮೇಳಗಳನ್ನ ತನ್ನ ಪ್ರಚಾರಕ್ಕಾಗಿ ಪ್ರದರ್ಶನಕ್ಕಾಗಿ ಮಾಡತೆ ಹೊರತು ನಿರುದ್ಯೋಗ ಸಮಸ್ಯೆಯನ್ನ ಕೊನೆಗಾಣಿಸೋಕಲ್ಲ. ದೇಶದಲ್ಲಿವತ್ತು 43.65% ಮಂದಿ 20 ರಿಂದ 24 ವಯೋಮಾನದ ಪದವೀಧರರು ಉದ್ಯೋಗಕ್ಕಾಗಿ ಅಲದಾಡ್ತಿದ್ದಾರೆ. ಯುವಕರು ದೇಶದ ಶಕ್ತಿ, ಕೌಶಲ್ಯ, ಸಂಪತ್ತು ಅಂತೆಲ್ಲ ಬಾಯಿ ಮಾತಿಗೆ ಹೊಗಳೋ ಮೋದಿ ಸರ್ಕಾರ ಯುವಕರಿಗೆ ಭವಿಷ್ಯ ಕಟ್ಟಿಕೊಳ್ಳುವ ಉದ್ಯೋಗವನ್ನಂತೂ ಕೊಡಲಿಲ್ಲ. ನಾಡಿನ ಒಳಿತು ಪ್ರಗತಿಗೆ ಸದಾ ತುಡಿಯುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಿರುದ್ಯೋಗವನ್ನ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಹೊಸ ಯೋಜನೆಯನ್ನ ಯುವಕರಿಗೆ ಅರ್ಪಿಸ್ತಾ ಇದೆ. ಅದೇ ಯುವ ನಿಧಿ. ಪದವೀಧರರಿಗೆ ಸಹಾಯಧನ ನೀಡುವ ಮೂಲಕ ಉದ್ಯೋಗ ಬೇಟೆಗೆ ಬೆಂಬಲಿಸ್ತಾ ಇರೋ ರಾಜ್ಯ ಸರ್ಕಾರ ಉದ್ಯೋಗ ಮೇಳಗಳನ್ನು ಆಯೋಜಿಸೋಕೆ ಯೋಜಿಸುತ್ತಿದ್ದು, ವಿದ್ಯೆ, ಕೌಶಲ್ಯ, ಆಸಕ್ತಿಗೆ ತಕ್ಕಂತೆ ಉದ್ಯೋಗವನ್ನ ಕಂಡುಕೊಳ್ಳುವುದಕ್ಕೆ ನೆರವಾಗುತ್ತಿದೆ. ಯುವಜನರನ್ನ ಧರ್ಮ, ದ್ವೇಷದ ಅಫೀಮಿನಲ್ಲಿ ಮುಳುಗಿಸದೆ ಸಮಾಜ ಕಟ್ಟುವ, ದೇಶದ ಪ್ರಗತಿಗೆ ದುಡಿಯುವಂತೆ ಮಾಡೋಕೆ ಸಿದ್ದರಾಮಯ್ಯನವರ ಸರ್ಕಾರ ಬದ್ಧವಾಗಿದೆ. ಅದಕ್ಕೆ ಯುವ ನಿಧಿಯೇ ಸಾಕ್ಷಿ.